ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಮೊದಲ ಸ್ಕಂದದ 20ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಭೀಷ್ಮ ವಿಚಿತ್ರ ವೀರ್ಯನನ್ನು ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದ, ಯಾಕೆ ಮಾಡಿದ ಅನ್ನುವಂಥದ್ದನ್ನು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ಆಮೇಲೆ ಒಳ್ಳೆ ದೇಹಕಾಂತಿಯಿಂದ ಶೋಭಿಸುವ ಸತ್ಯವತಿಯು ಹಿರಿಯ ಮಗನ ಸಾವಿನ ದುಃಖದಿಂದ ಸಂಕಟ ಪಡುತ್ತಿದ್ದರು. ಮಂತ್ರಿಗಳಿಂದಲೂ ತಿಳುವಳಿಕೆಯಲ್ಲಿ ದೊಡ್ಡವರಾದ ಗುರುಗಳಿಂದಲೂ ಸಮಾಧಾನಗೊಳಿಸಲ್ಪಟ್ಟವಳಾಗಿ ತನ್ನ 2ನೇ ಮಗನಾದ ವಿಚಿತ್ರವೀರ್ಯನು ರಾಜನಾದುದನ್ನು ನೋಡಿ ತುಂಬ ಸಂತೋಷಗೊಂಡಳು. ವ್ಯಾಸನು ತನ್ನ ತಮ್ಮನು ರಾಜನಾದುದನ್ನು ಕೇಳಿ ಸಂತುಷ್ಟನಾದನು. ವಿಚಿತ್ರವೀರ್ಯನು ಕ್ರಮೇಣ ಯೌವನಶಾಲಿಯಾದನು. ಭೀಷ್ಮನು ತಮ್ಮನ ಮದುವೆಗಾಗಿ ಯೋಚಿಸಲಾರಂಭಿಸಿದನು. ಆಗ ಕಾಶಿರಾಜನಿಗೆ ಸುಂದರಿಯಾದ ಎಲ್ಲ ಬಗೆಯ ರಾಜ ಲಕ್ಷಣಗಳಿಂದ ಕೂಡಿದ 3 ಮಂದಿ ಪುತ್ರಿಯರಿದ್ದರು. ಕಾಶಿರಾಜನು ಅವರ ಮದುವೆಗಾಗಿ ಸ್ವಯಂವರವನ್ನು ಏರ್ಪಡಿಸಿದನು. ಕಾಶಿರಾಜನ ಆಹ್ವಾನದಂತೆ ಅನೇಕ ಮಂದಿ ರಾಜರು ರಾಜಕುಮಾರರು ಸ್ವಯಂವರಕ್ಕೆ ಬಂದು ತಕ್ಕಂತೆ ಸತ್ಕಾರವನ್ನು ಪಡೆದರು. ಅಲ್ಲಿ ಹೆಚ್ಚಾದ ಕ್ಷತ್ರಿಯ ತೇಜಸ್ಸುಳ್ಳ ಮಹಾಪರಾಕ್ರಮಿಯಾದಂತಹ ಭೀಷ್ಮನು ತನ್ನದೊಂದು ರಥದಿಂದಲೇ ಕಾಶಿರಾಜನ ಆ 3 ಪುತ್ರಿಯರನ್ನು ಬಲಾತ್ಕಾರದಿಂದ ಕೊಂಡೊಯ್ದನು. ಆಗ ತನ್ನ ಮೇಲೆ ಎದುರಿಸಿ ಬಿದ್ದ ರಾಜರನ್ನೆಲ್ಲ ಸೋಲಿಸಿದನು. ಯುದ್ಧದಲ್ಲಿ ಗಟ್ಟಿಗನಾದ ಮಹಾರಥನಾದ ತೇಜೋವಂತನಾದಂತಹ ಭೀಷ್ಮನು ಆ ರಾಜರನ್ನೆಲ್ಲ ಜಯಿಸಿ 3 ರಾಜಕನ್ಯೆಯರನ್ನು ತೆಗೆದುಕೊಂಡು ಹಸ್ತಿನಾವತಿ ಎಂಬ ತನ್ನ ರಾಜಧಾನಿಗೆ ಬಂದನು. ಭೀಷ್ಮನು ಆ 3 ಜನ ಕನ್ಯೆಯರಾದ ಸುಂದರಿಯರನ್ನು ತನ್ನ ತಾಯಿಯಂತೆಯೂ ಪುತ್ರಿಯರಂತೆಯೂ ತಂಗಿಯರಂತೆಯೂ ಭಾವಿಸಿ ಅವರನ್ನು ಕರೆದುಕೊಂಡು ಬಂದನು. ಆ ಕನ್ಯೆಯರನ್ನು ಸತ್ಯವತಿಯ ವಶಕ್ಕೆ ಒಪ್ಪಿಸಿ ಕೂಡಲೇ ಮದುವೆಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳಿದ ವೇದ ಪಂಡಿತರಾದ ಬ್ರಾಹ್ಮಣರನ್ನು ಕರೆಸಿ ಲಗ್ನಕ್ಕೆ ಶುಭ ಮುಹೂರ್ತವನ್ನು ಕೇಳಿದನು. ಮದುವೆಗೆ ಸಾಮಗ್ರಿಗಳನ್ನು ಅಣಿ ಮಾಡಿಕೊಂಡು ಆ 3 ಕನ್ಯೆಯರನ್ನು ಧರ್ಮಿಷ್ಠನಾದ ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕೆಂದು ಯಾವಾಗ ಭೀಷ್ಮನು ಅನುವಾದನೋ ಆಗ ಆ 3ರಲ್ಲಿ ಜ್ಯೇಷ್ಠಳಾದ ಕನ್ಯೆಯು ನಾಚುತ್ತಾ ಗಂಗಾದೇವಿಯ ಮಗನಾದ ಭೀಷ್ಮನನ್ನು ಕುರಿತು ಈ ಮಾತನ್ನು ಹೇಳಿದಳು. ಕುರುವಂಶದ ರಾಜರಲ್ಲಿ ಶ್ರೇಷ್ಠನೂ ಧರ್ಮಜ್ಞಾನಿಯೂ ವಂಶವನ್ನು ಕೀರ್ತಿಯಿಂದ ಬೆಳಗಿಸಿದವನೂ ಆದ ಎಲೈ ಭೀಷ್ಮನೇ, ನಾನು ಸ್ವಯಂವರ ಕಾಲದಲ್ಲಿ ಶಾಲ್ವನೆಂಬ ರಾಜನನ್ನು ಮನಸ್ಸಿನಿಂದಲೇ ವರಿಸಿರುತ್ತೇನೆ. ಎಲೈ ಶತ್ರುಗಳನ್ನು ಸೋಲಿಸಬಲ್ಲ ಭೀಷ್ಮನೇ, ಆ ಶಾಲ್ವರಾಜನು ಪ್ರೇಮದಿಂದ ತುಂಬಿದ ತನ್ನ ಮನಸ್ಸಿನಲ್ಲಿ ನನ್ನನ್ನೇ ವರಿಸಿರುತ್ತಾನೆ. ಇನ್ನು ನಿಮ್ಮ ವಂಶಕ್ಕೆ ಯೋಗ್ಯವಾಗಿರುವ ರೀತಿಯಲ್ಲಿ ನಿನಗೆ ತಿಳಿದಂತೆ ಮಾಡು. ಓ ಗಂಗಾಪುತ್ರನಾದ ಭೀಷ್ಮನೇ, ಪೂರ್ವದಿಂದಲೂ ನಾನು ಆ ರಾಜನಿಂದ ವರಿಸಲ್ಪಟ್ಟಿದ್ದೇನೆ. ನೀನು ಧರ್ಮವನ್ನು ಕಾಪಾಡುವವರಲ್ಲಿ ಉತ್ತಮನಾದವನೂ ಪರಾಕ್ರಮಶಾಲಿಯೂ ಆಗಿರುವುದರಿಂದ ನಿನ್ನ ಹೃದಯದಲ್ಲಿ ಯಾವುದು ಧರ್ಮವೆಂದು ತಿಳಿದು ಬರುವುದೋ ಅದರಂತೆ ನೆರವೇರಿಸು. ಮುಂದೆ ಸೂತನು ಹೇಳುತ್ತಾನೆ, ಆ ಕನ್ಯೆಯು ಹೇಳಿದ ಈ ಮಾತನ್ನು ಕೇಳಿ ಕುರುವಂಶಕ್ಕೆ ಸಂತೋಷಕರನಾದ ಭೀಷ್ಮನು ವಯೋವೃದ್ಧರು ಜ್ಞಾನವೃದ್ಧರೂ ಆದ ಬ್ರಾಹ್ಮಣರನ್ನು, ತಾಯಿಯಾದ ಸತ್ಯವತಿಯನ್ನು, ಮಂತ್ರಿಗಳನ್ನು ಕುರಿತು ಈ ವಿಷಯವಾಗಿ ಅವರ ಅಭಿಪ್ರಾಯಗಳನ್ನು ಕೇಳಿದನು. ಎಲ್ಲರ ಅಭಿಪ್ರಾಯವನ್ನು ತಿಳಿದು ಭೀಷ್ಮನು ಅವಳನ್ನು ಕುರಿತು, ಎಲ್ಲವೂ ಸುಮುಖಿಯೇ, ನೀನೆಲ್ಲಿಗೆ ಹೋಗಬೇಕೆಂದು ಇಚ್ಛಿಸುತ್ತೀಯೋ ಅಲ್ಲಿಗೆ ಹೋಗಬಹುದು ಎಂದನು. ಹೀಗೆ ಭೀಷ್ಮನಿಂದ ಅನುಮತಿಯನ್ನು ಪಡೆದು ಹೊರಟು ಬಂದ ಸುಂದರಿಯಾದ ಆ ಜ್ಯೇಷ್ಠ ಕನ್ಯೆಯು ಶಾಲ್ವರಾಜನ ಮನೆಗೆ ಹೋಗಿ ಮನಸಾ ತನ್ನಿಂದ ವರಿಸಲ್ಪಟ್ಟಿದ್ದ ಅವನನ್ನು ಕುರಿತು ಹೀಗೆ ಹೇಳಿದಳು. ಎಲೈ ಶಾಲ್ವರಾಜನೇ, ಭೀಷ್ಮನು ನನ್ನನ್ನು ನಿನ್ನಲ್ಲಿ ಅನುರಕ್ತಳೆಂದು ತಿಳಿದು ಧರ್ಮವನ್ನು ಗಮನಿಸಿ ನನ್ನನ್ನು ಬಿಡುಗಡೆ ಮಾಡಿರುವನು. ಆದುದರಿಂದ ಎಲೈ ಮಹಾರಾಜನೇ, ನಾನು ನಿನ್ನಲ್ಲಿಗೆ ಬಂದಿರುತ್ತೇನೆ. ಈಗ ನನ್ನನ್ನು ಪಾಣಿಗ್ರಹಣಪೂರ್ವಕವಾಗಿ ಮದುವೆಯಾಗು. ನಾನು ನಿನಗೆ ಅತ್ಯಂತ ಪ್ರಿಯಳಾದ ಧರ್ಮಪತ್ನಿಯಾಗಿರುತ್ತೇನೆ. ಸ್ವಯಂವರಕ್ಕೆ ಮೊದಲು ನೀನು ನನ್ನನ್ನು ಪ್ರೀತಿಸಿರುತ್ತೀಯೇ, ನಾನು ನಿನ್ನನ್ನು ಪ್ರೀತಿಸಿರುತ್ತೇನೆ. ಈ ಅನ್ಯೋನ್ಯ ಪ್ರೇಮ ವಿಚಾರದಲ್ಲಿ ಸಂದೇಹವಿಲ್ಲವು. ಶಾಲ್ವರಾಜನು ಆ ಕನ್ಯೆಗೆ ಈ ರೀತಿಯಾಗಿ ಉತ್ತರವನ್ನು ಹೇಳುತ್ತಾನೆ. ಎಲೈ ಸುಂದರಿಯೇ, ಅಂದು ಸ್ವಯಂವರ ಕಾಲದಲ್ಲಿ ಭೀಷ್ಮನು ನನ್ನ ಎದುರಿಗೆ ನಿನ್ನ ಕೈಯನ್ನು ಹಿಡಿದು ರಥದಲ್ಲಿ ಕೂರಿಸಿರುತ್ತಾನೆ. ಇಂತಹ ನಿನ್ನನ್ನು ಎಂದರೆ ಪರಪುರುಷನ ಕರಸ್ಪರ್ಶವಾಗಿರುವ ನಿನ್ನನ್ನು ನಾನು ಮದುವೆಯಾಗುವುದಿಲ್ಲ. ತಿಳುವಳಿಕೆಯುಳ್ಳ ಯಾವನು ತಾನೇ ಇನ್ನೊಬ್ಬರಿಂದ ಹಿಡಿದು ಬಿಡಲ್ಪಟ್ಟ ಕನ್ಯೆಯನ್ನು ಸ್ವೀಕರಿಸಿಯಾನು? ಆದುದರಿಂದ ಭೀಷ್ಮನಿಂದ ಪರಿತ್ಯಕ್ತಳಾದ ನಿನ್ನನ್ನು ನಾನು ಸ್ವೀಕರಿಸುವುದಿಲ್ಲ. ನೀನು ನನಗೆ ತಾಯಿಯ ಸಮಾನಳು. ಹೀಗೆ ಆ ಕನ್ಯೆಯು ಮಹಾಶಯನಾದ ಶಾಲ್ವರಾಜನಿಂದ ತಿರಸ್ಕೃತಳಾಗಿ ಅಳುತ್ತಾ ದುಃಖದಿಂದ ಗೋಳಿಡುತ್ತಾ ಪುನಃ ಭೀಷ್ಮನ ಹತ್ತಿರಕ್ಕೆ ಬಂದು ಅಳುತ್ತಲೇ ಈ ರೀತಿಯಾಗಿ ಹೇಳಿದ್ಲು. ಎಲೈ ವೀರನೇ,
ನಿನ್ನಿಂದ ತ್ಯಕ್ತಳಾದ ಕಾರಣದಿಂದ ನನ್ನನ್ನು ಶಾಲ್ವನು ಸ್ವೀಕರಿಸಲಿಲ್ಲ. ಆದುದರಿಂದ ಧರ್ಮ ಸೂಕ್ಷ್ಮವನ್ನು ನೀನು ತಿಳಿದಿರುವುದರಿಂದ ನೀನೇ ನನ್ನನ್ನು ಸ್ವೀಕರಿಸು. ಹಾಗೆ ನೀನು ಸ್ವೀಕರಿಸದಿದ್ದರೆ ನಾನು ಪ್ರಾಣವನ್ನು ಕಳೆದುಕೊಳ್ಳುವೆನು. ಭೀಷ್ಮನು ಅದಕ್ಕೆ ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳ್ತಾನೆ, ಓ ಸುಂದರಿಯೇ, ಇತರ ಪುರುಷರಲ್ಲಿ ಮನಸ್ಸಿಟ್ಟಿದ್ದ ನಿನ್ನನ್ನು ನಾನು ಹೇಗೆ ಪರಿಗ್ರಹಿಸಲಿ? ಆ ಕಾರಣದಿಂದ ನೀನು ಯಾವ ಯೋಚನೆಯನ್ನೂ ಮಾಡದೆ ಸ್ವಸ್ಥಚಿತ್ತಳಾಗಿ ಬೇಗ ನಿನ್ನ ತಂದೆಯ ಮನೆಗೆ ಹೋಗು. ಭೀಷ್ಮನು ಹೀಗೆ ಹೇಳಲಾಗಿ ಕಾಶಿರಾಜನ ಜ್ಯೇಷ್ಠ ಕನ್ಯೆಯು ನೆಟ್ಟಗೆ ಕಾಡಿಗೆ ಹೋದಳು. ಅಲ್ಲಿ ಅತಿ ಪವಿತ್ರವಾದ ಒಂದು ತೀರ್ಥ ಪ್ರದೇಶದಲ್ಲಿ ನಿರ್ಜನವಾದ ಸ್ಥಳದಲ್ಲಿ ತಪಸ್ಸನ್ನು ಮಾಡಲು ಉಪಕ್ರಮಿಸಿದಳು. ಇದರ ಮುಂದಿನ ಭಾಗದಲ್ಲಿ ಈ ಅಧ್ಯಾಯ ಹೇಗೆ ಮುಂದುವರಿಯುತ್ತದೆ ಅನ್ನುವಂಥದ್ದನ್ನು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.